ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಈ ವರ್ಷ 2026ರ ದ್ವಿತೀಯ PUC ವಿಷಯ ಅರ್ಥಶಾಸ್ತ್ರ ಈ ವಿಷಯದ ನೀಲನಕ್ಷೆಯನ್ನು ಆಲ್ರೆಡಿ ಮಂಡಳಿಯವರು ತಮ್ಮ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಸೊ ನಕ್ಷೆಯ ಆಧಾರವಾಗಿಟ್ಟುಕೊಂಡು ನಿಮಗೆ ಮುಂಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು ಮತ್ತು ಕಡ್ಡಾಯವಾಗಿ ಇವೇ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ನಾನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಎಲ್ರಿಗೂ ತಿಳಿಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಿಮ್ಮ MD ಹ್ಯಾಪಿ. ಸೊ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಹೇಳುವಂಥ ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಮತ್ತು ಫಿಕ್ಸ್ ಆಗಿ ಬರುವಂಥದ್ದು. ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ. ಸೊ ವಿಷಯ ಅರ್ಥಶಾಸ್ತ್ರ, ನೀವೆಲ್ಲ ಅಧ್ಯಾಯದ ಹೆಸರುಗಳನ್ನು ಮತ್ತು ಅಂಕಗಳು ಮತ್ತು ಭಾಗ ABC ಎಲ್ಲವನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೀವೆಲ್ಲ ನೋಡ್ಬೋದು. ಇಲ್ಲಿ 1 ಅಂಕದ 20 ಪ್ರಶ್ನೆಗಳಿದ್ದಾವೆ, 2 ಅಂಕದ 10 ಪ್ರಶ್ನೆಗಳಿದ್ದಾವೆ, 4 ಅಂಕದ 9 ಪ್ರಶ್ನೆಗಳು, 6 ಅಂಕದ 5 ಪ್ರಶ್ನೆಗಳು ಮತ್ತು 5 ಅಂಕದ 3 ಪ್ರಶ್ನೆಗಳು ಒಟ್ಟು ನಿಮಗೆ ಈ ವರ್ಷ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ತದೆ. ಸೊ ಮೊದಲನೇ ಪಾಠವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇ ಪಾಠ ಯಾವುದಪ್ಪ ಅಂತಂದರೆ ಪರಿಚಯ. ಏನು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ನಿಮಗಿಲ್ಲಿ ಎಷ್ಟು ಅಂಕಗಳಿಗೆ ಸಂಬಂಧಪಟ್ಟಂತೆ ಅಂದರೆ 1 ಅಂಕಕ್ಕೆ ನೋಡಿ, 1 ಅಂಕದ 1 ಪ್ರಶ್ನೆ ಇದೆ, ಜೊತೆಗೆ 2 ಅಂಕದ 1 ಪ್ರಶ್ನೆ ಇದೆ ಮತ್ತು 4 ಅಂಕದ 1 ಪ್ರಶ್ನೆ ಇದೆ. ಒಟ್ಟು 7 ಅಂಕಗಳು ನಿಮ್ಗೆ ಏನು ಕೇಳ್ತಾರಪ್ಪ ಅಂತಂದರೆ ಇಲ್ಲಿ 7 ಅಂಕವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೇಳ್ತಾರೆ. ಸರ್, ಹಾಗಾದರೆ ಯಾವ ಪ್ರಶ್ನೆಗಳು ನಮಗೆ ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಯಾವ ಪ್ರಶ್ನೆಗಳು ಯಾವ ವಿಭಾಗದಲ್ಲಿ ಬರ್ತದೆ, 2 ಅಂಕದ ಪ್ರಶ್ನೆ ಯಾವ ವಿಭಾಗದಲ್ಲಿ ಬರ್ತದೆ, ಜೊತೆಗೆ 4 ಅಂಕ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂಥೇಳಿ ನಾವು ಗಮನಿಸ್ತಾ ಹೋದಾಗ ನಾನು ನಿಮಗೆ ಇಲ್ಲಿ ಮಾಡೆಲ್ ಕ್ವಶನ್ಗಳನ್ನು ಜೊತೆಗೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳನ್ನು, ಪೂರ್ವ ಸಿದ್ಧತೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಬರುವಂಥ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸ್ವಲ್ಪ ನೀವು ಇಲ್ಲಿ ಗಮನಿಸ್ರಿ. ಸೊ ಇಲ್ಲಿ ನಿಮಗೆ ಈ 1ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಬಹು ಆಯ್ಕೆ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ. ಏನು ಅಂತಂದರೆ, ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಅಂತಂದರೆ ಅನುಭೋಗಿಯ ಏನು ವರ್ತನೆ ಇದೆಯಲ್ಲ, ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ನಾವು ಹೇಳ್ಬೋದು. ನಿಮಗೆ ಇಲ್ಲಿ 4 ಆಯ್ಕೆಗಳನ್ನು ಕೊಡ್ತಾರೆ. ಕೆಳಗಿನ ಯಾವ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತಂದಾಗ ನೀವು ರಾಷ್ಟ್ರೀಯ ಆದಾಯನೋ, ನಿರುದ್ಯೋಗನೋ, ವಿದೇಶಿ ವ್ಯಾಪಾರನೋ, ಅನುಭೋಗಿಯ ವರ್ತನೆ ಅಂದರೆ ಈ 4ರಲ್ಲಿ ನೀವು ಒಂದನ್ನು ಸರಿಯಾಗಿ ಆಯ್ಕೆ ಮಾಡಿ ಉತ್ತರವನ್ನು ಬರೀಬೇಕು. ಮಂಡಳಿ ಮತ್ತು ಪ್ರಶ್ನೆ ಪತ್ರಿಕೆ ಹೇಳ್ತಾರೆ ಏನು ಅಂತಂದರೆ ಮೊದಲ ಬರದ ಉತ್ತರವೇ ಫೈನಲ್ ಆಗಿ ಅವರು ಪರಿಗಣನೆ ತಗೋತಾರೆ. ಇದು ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ಬಹು ಆಯ್ಕೆ ಪ್ರಶ್ನೆ. ಏನ್ರಿ, ಬಹು ಆಯ್ಕೆ ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಇದು ನೀವು ಗಮನಿಸಬೇಕು. ಇಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತಾರೆ. ಸರ್, 1 ಅಂಕದ ಪ್ರಶ್ನೆ ಯಾವುದು ಅಂತಂದರೆ ನೋಡಿ, ಇದೆ ನೋಡಿ, ಮಾದರಿ ಅರ್ಥಶಾಸ್ತ್ರ. ಇದು ಹೊಂದಿಸಿ ಬರೀಲಿ ಏನಾಗ್ತದೆ ಅಂಥೇಳಿ ನೀವು ನನಗೆ ಕಮೆಂಟಲ್ಲಿ ಉತ್ತರವನ್ನು ಬರೀರಿ. ಕಮೆಂಟಲ್ಲಿ ಉತ್ತರ ಬರೆದು ನಾನು ಕಮೆಂಟ್ ಬಾಕ್ಸಲ್ಲಿ ನೀವೇನಪ್ಪ ಅಂತಂದರೆ ನನಗೆ ಉತ್ತರವನ್ನು ನೀಡ್ರಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ನಿಮಗೆ 1ನೇ ಒಂದು ಪಠ್ಯಭಾಗ ಅಂದರೆ 1ನೇ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯಲ್ಲಿ ನಿಮಗೆ ಕೇಳ್ತಾರೆ. ಸರ್, ಪ್ರಶ್ನೆ ಯಾವುದು ಅಂತಂದರೆ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ. ಸೊ ನಿಮಗಿಲ್ಲಿ ಮೊದಲನೇ ಪಾಠದಿಂದನೇ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಕೇಳಿದ್ದಾರೆ, 1 ಬಹು ಆಯ್ಕೆಯನ್ನು ಕೇಳ್ತಾರೆ, 1 ಹೊಂದಿಸಿ ಬರೆಯನ್ನು ಕೇಳ್ತಾರೆ. ಇಲ್ಲಿ ನಿಮಗೆ ಈ ಪಾಠದ ಮೇಲೆ ಒಟ್ಟು ನಾನು ಎಷ್ಟಂತ ಅಂಕ ಅಂತ ಹೇಳಿದೆ ನಿಮಗೆ ಅಂತಂದರೆ 7 ಅಂಕಗಳು ಬರ್ತವೆ. ಎಷ್ಟು ರೀ, 7 ಅಂಕಗಳು ನಿಮಗೆ ಈ ಪಾಠದ ಮೇಲೆ ಬರ್ತವೆ. ಸರ್, ಹಾಗಾದರೆ ಅಲ್ಲಿ ನಾನು ಆಲ್ರೆಡಿ 3 ಅಂಕದ ಪ್ರಶ್ನೆಗಳನ್ನು ನಿಮ್ಗೆ ಹೇಳಿದೆ. 1 ಬಹು ಆಯ್ಕೆಯಲ್ಲಿ, 1 ಹೊಂದಿಸುವರಲ್ಲಿ, 1 ಅಂಕದಲ್ಲಿ ಅಂತೇಳಿ. ಈಗ ನಿಮಗೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೆಳಗಿನ ಪ್ರಶ್ನೆಗೆ ಸುಮಾರು 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಎಷ್ಟು ವಾಕ್ಯಗಳಲ್ಲಿ ಬರೀಬೇಕು ನೀವು? 4 ವಾಕ್ಯಗಳ ಉತ್ತರ. 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಲ್ಲಿರ್ತದೆ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂಥೇಳಿ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ನೀವೇನು ಮಾಡಬೇಕು, ಹೆಸರಿಸಬೇಕು ಅಂತ ಹೇಳ್ತೀನಿ. ಇನ್ನು ನಾನು ಮುಂದೆ 2ನೇ ಪಾಠಕ್ಕೆ ಹೋಗ್ತೀನಿ. 2ನೇ ಪಾಠ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಇಲ್ಲಿ ಗಮನಿಸ್ಬೋದು. 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಎಷ್ಟು ರೀ, 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ನೋಡಿರಿ, ನೀವೆಲ್ಲ ಇಲ್ಲಿ ಎಷ್ಟು ಅದಾವೆ ರೀ, 1 ಅಂಕದ 3 ಪ್ರಶ್ನೆಗಳನ್ನು ಇಲ್ಲಿ ನೋಡ್ತೀರಿ. ಜೊತೆಗೆ 2 ಅಂಕದ 1 ಪ್ರಶ್ನೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಮತ್ತು 6 ಅಂಕದ 1 ಪ್ರಶ್ನೆ. ಒಟ್ಟು ಈ ಅಧ್ಯಾಯದ ಮೇಲೆ ಎಲ್ಲ ವಿಭಾಗದಲ್ಲಿ ಪ್ರಶ್ನೆ ಇದೆ. ಹಾಗಾದರೆ ಒಟ್ಟು 20 ಅಂಕಗಳು. ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ನಿಮಗೆ. ಸರ್, ಎಷ್ಟು ಅಂತಂದರೆ 20 ಅಂಕಗಳು ಈ ಪಾಠದ ಮೇಲೆ ಬರ್ತವೆ. ಎಷ್ಟು ಬರ್ತಾವೆ ರೀ?
ಒಟ್ಟು ನಿಮಗೆ 20 ಏನಪ್ಪ ಅಂತಂದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಒಂದು ಏನಪ್ಪ ಅಂತಂದರೆ ಅಂಕಗಳು ಬರೋದ್ರಿಂದ ಸ್ವಲ್ಪ ನೀವು ಪ್ರಶ್ನೆಗಳು ಯಾವ ರೀತಿ ಬಂದಿದ್ದೇವೆ ಅಂತೇಳಿ ಒಂದೊಂದಾಗಿ ನೋಡ್ಕೊತಾನೆ. ಪಾಠಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದರೆ ನಿಮಗೆ 4 ಅಂಕದ ಒಂದು ಪ್ರಶ್ನೆನ ನಾನು ಆಗಲೇ ಹೇಳುತ್ತಿಲ್ಲ, ಬಟ್ ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ. ಒಂದು ಸರಳ ಆರ್ಥಿಕತೆ ಕೃಷಿ ಕುಟುಂಬ ನೋಡಿ, ಒಂದು ಸರಳ ಆರ್ಥಿಕತೆ ಕೃಷಿ ಕುಟುಂಬ ನೇಕಾರ ಮತ್ತು ಶಿಕ್ಷಕರು ಸಂಪನ್ಮೂಲಗಳು ಬಳಸಿ ಹೇಗೆ ತಮ್ಮ ಅಗತ್ಯವನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೀವೇನಪ್ಪ ಅಂತಂದರೆ 4 ಅಂಕಗಳಿಗೆ ಬರಿಬೇಕಾಗ್ತದೆ. ಇನ್ನು 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಯಾವ ರೀತಿ ಬಂದಿದ್ದಾವೆ ಸರ್ ಅಂತ ನೋಡ್ತಾ ಹೋದಾಗ ನೀವು ಇಲ್ಲಿ ಗಮನಿಸಿ, ನಿಮಗೆ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ಬಹು ಆಯ್ಕೆಯಲ್ಲಿ ಸರ್ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಯಾವುದು ಅಂತಂದರೆ TU ಸ್ಥಿರವಾಗಿದ್ದಾಗ MU ಏನಾಗ್ತದೆ ಅಂತಂದರೆ ಅದು ಋಣಾತ್ಮಕವಾಗ್ತದೆ. ಏನಾಗ್ತದೆ ರೀ? ಋಣಾತ್ಮಕವಾಗಿ ತನ್ನ ಕೆಲಸವನ್ನು ಅದು ಮಾಡ್ತದೆ ಅಂತ ಹೇಳ್ತೀನಿ. ಇನ್ನು ಈ 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನ್ರಿ? ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳ್ತಾರೆ. ಬಿಟ್ಟ ಸ್ಥಳದಲ್ಲಿ ನೋಡಿ, ಆಲ್ರೆಡಿ ಸರಕುಂದರ ಬೇಡಿಕೆಯು ಅದರ ಏನಪ್ಪ ಅಂತಂದರೆ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಏನು ಮಾಡ್ತದೆ ಅದು? ಅಪೋಸಿಟ್ ಡೈರೆಕ್ಷನಲ್ಲಿ ಏನು ಮಾಡ್ತದೆ ಅಂದರೆ ಚಲಿಸುತ್ತದೆ ಅಂಥೇಳಿ ನೀವು ಬಿಟ್ಟ ಸ್ಥಳಕ್ಕೆ ಇಲ್ಲಿ ಉತ್ತರವನ್ನು ಬರೀಬೇಕು. ಇವು ಕೆಲವೊಂದು ಮಾದರಿ ಪ್ರಶ್ನೆಗಳಾಗಿದ್ದಾವೆ, ಕೆಲವೊಂದು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿವೆ. ಸ್ವಲ್ಪ ಇಲ್ಲಿ ನೀವನ್ನ ಗಮನಿಸ್ತಾ ಹೋಗಬೇಕು. ನಾನು ಒಂದು ಬಹು ಆಯ್ಕೆ ಪ್ರಶ್ನೆ ಏನು ಹೇಳಿದೆ, ಒಂದು ಬಿಟ್ಟ ಸ್ಥಾನವನ್ನು ಹೇಳಿದೆ, ಇನ್ನೊಂದು ಏನಪ್ಪ ಅಂತಂದರೆ ಒಟ್ಟು ನಿಮಗೆ ಹೊಂದಿಸಿ ಬರೆಯಲು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದೆ. ಸೊ ನಿಮಗೆ ಇಲ್ಲಿ ಹೊಂದಿಸಿ ಬರೆಯಲ್ಲಿ ನೀವೆಲ್ಲ ನೋಡ್ಬೋದು, ಇಲ್ಲಿ ಪೂರಕ ಸರಕುಗಳು ಅಂಥೇಳಿ ಒಂದು ಕ್ವಶನ್ ಇದೆಯಲ್ಲ, ಈ ಪ್ರಶ್ನೆ ನಿಮಗೆ ಈ 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ. ಹಾಗಾದರೆ ಅದರ ಅಪೋಸಿಟ್ ಆನ್ಸರ್ಗಳನ್ನು ನಿಮ್ಗೆ ಹುಡುಕಾಡ್ಕೊಂಡಿರಬೇಕು. ಸೊ ನಾನಿನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಉತ್ತರವನ್ನು ಸಹ ನಿಮಗೆ ಮುಂದಿನ ಒಂದು ದಿನಮಾನಗಳಲ್ಲಿ ಅವುಗಳನ್ನು ಸಹ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಇರ್ತದೆ. ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1 ಬ್ರಾಕೆಟ್ P20 ಮೈನಸ್ P ಮತ್ತು D2 P = 50 ಮೈನಸ್ P ಆದಾಗ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಕಂಡು ಹಿಡಿಯಿರಿ ಅಂಥೇಳಿ ನಿಮಗೆ ಸೂತ್ರದ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ನಿಮಗೆಲ್ಲ ಅದರ ಬಗ್ಗೆ ಅನುಗುಣವಾಗಿ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅಂಥೇಳಿ ನೀವಿಲ್ಲಿ ನೋಡ್ಕೊತ ಹೋಗ್ಬೋದು. 2ನೇ ಅಧ್ಯಾಯಕ್ಕೆ ಒಟ್ಟು 20 ಅಂಕ ಇರೋದ್ರಿಂದ ಪ್ರತಿಯೊಂದು ವಿಭಾಗದ ಮೇಲೆ ನಿಮಗೆ ಪ್ರಶ್ನೆಗಳಿರ್ತವೆ. ಇಲ್ಲಿ ನಿಮಗೆ ಮತ್ತೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ನೀವು ಪಟ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಆದರ್ಶ ಅಂಶಗಳಿದಾವೆ ಅಂಥೇಳಿ ನೀವು ಒಂದೊಂದಾಗೆ ಪಟ್ಟಿಯನ್ನು ಮಾಡ್ಕೊತ ಹೋಗ್ರಿ. ಇನ್ನು ಮುಂದಿನ ಪ್ರಶ್ನೆ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು 4 ಅಂಕದ ಒಂದು ಪ್ರಶ್ನೆ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ಏನು ಮಾಡಿದ್ದಾರೆ ಅಂತಂದರೆ ಒಂದು ರೇಖಾಚಿತ್ರವನ್ನು ಸಂಕ್ಷಿಪ್ತವಾಗಿ ನೀವು ವಿವರಿಸಿ ಅಂತ ಹೇಳ್ತಾರೆ. ಸೊ ಇದು ಕನ್ನಡ ಮಾಧ್ಯಮದವರಿಗೆ ಮತ್ತು ಇಂಗ್ಲೀಷ್ ಮಾಧ್ಯಮದವರಿಗೂ ಸಹ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ ನಾನು. ಇನ್ನು ಮುಂದಿನ ಪ್ರಶ್ನೆ ನಿಮಗಿಲ್ಲಿ 6 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಸರ್ ಅಂತಂದರೆ ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟೀಪಡಿಸಿ ಅಂತ ಕೇಳ್ತಾರೆ. ರೇಖಾಚಿತ್ರದೊಂದಿಗೆ ಔದಾಸೀನ್ಯ ವಕ್ರರೇಖೆ ಯಾವ ರೀತಿ ಇದೆ, ಯಾವುದರ ಲಕ್ಷಣಗಳನ್ನು ನೀವು ಒಂದೊಂದಾಗಿ ಅಲ್ಲಿ ಬಿಡಿಸುವಂಥ ಹೋಗಬೇಕು. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು 6 ಅಂಕದ ಒಂದು ಏನಪ್ಪ ಅಂತಂದರೆ ಪ್ರಶ್ನೆಯನ್ನು ಇಲ್ಲಿ ಕೊಡ್ತಾರೆ. ನಿಮಗೆ ಕೊಟ್ಟಿದ್ದಾರೆ ನೋಡಿ. ಇಳಿಮುಖ ಸೀಮಾಂತ ತುಷ್ಟಿಗುಣವು ನಿಯಮವನ್ನು ಕೋಷ್ಟಕದ ಮತ್ತು ರೇಖಾಚಿತ್ರದ ಸಹಾಯದಿಂದ ನೀವು ವಿವರಿಸಿ ಅಂತೇಳಿ ಅವ್ರು ಕೊಡ್ತಾರೆ. ನೋಡಿರಿ, ಒಂದು ಏನಪ್ಪ ಅಂತಂದರೆ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ನೀವು ಅದನ್ನು ವಿವರಣೆಯನ್ನು ಕೊಡಬೇಕು. ಒಟ್ಟು ನಿಮಗಿಲ್ಲಿ 1 ಅಂಕದ 3 ಪ್ರಶ್ನೆಗಳು. ಹಾಗಾದರೆ ಒಂದು 2 ಅಂಕದ ಪ್ರಶ್ನೆ, ಒಂದು 4 ಅಂಕದ ಪ್ರಶ್ನೆ, ಜೊತೆಗೆ ಒಂದು 5 ಅಂಕದ, ಒಂದು 6 ಅಂಕದ, ಒಟ್ಟು 20 ಅಂಕಗಳು ಈ ಪಾಠಕ್ಕೆ ಸಂಬಂಧಪಟ್ಟಿದ್ದರಿಂದ ಸ್ವಲ್ಪ ಇದನ್ನು ಗಮನ ಇಟ್ಕೊಂಡು ನೀವೇನಪ್ಪ ಅಂತಂದರೆ ಈ ಪಾಠದ ಅಭ್ಯಾಸವನ್ನು ಮಾಡ್ಕೋಬೇಕಾಗ್ತದೆ. ಸೊ ಇನ್ನೊಂದು 5 ಅಂಕದ ಪ್ರಶ್ನೆಯನ್ನು ನಿಮ್ಗೆ ಇಲ್ಲಿ ಕೇಳ್ತಾರೆ. ಯಾವ ಸೀರೀಸ್ ಸರ್ ಅಂತಂದರೆ ಕಾರ್ಯಭಾರ ಅಂತ ಕರೀತಾರೆ. ಕಾರ್ಯಭಾರ
ನೀವು ನೋಡಿ ನಿಯೋಜನೆ ನಿಮಗೊಂದು ಕಾರ್ಯಭಾರವನ್ನು ಕೊಡ್ತಾರೆ, ಅದಕ್ಕೆ ನಿಯೋಜನೆ ಅದಕ್ಕೆ ಆಧಾರಿತ 5 ಅಂಕ ಇರ್ತದೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ನೋಡಿರಿ, ಎಷ್ಟು ಸರಕುಗಳನ್ನು 2 ಸರಕುಗಳನ್ನು ಅನುಭವಿಸಲು ಬಯಸಿದ್ದು X1 ಸರಕಿನ ಬೆಲೆ Rs10 ಮತ್ತು X2 ಸರಕಿನ ಬೆಲೆ Rs20 ಆಗಿದೆ. ಅನುಭೋಗಿಯ ಆದಾಯ Rs100 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂಥೇಳಿ ನಿಮಗೆ ಅಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ಅದರ ಅನುಗುಣವಾಗಿ ನೀವು ಅಲ್ಲಿ ಬಿಡಿಸ್ಬೇಕು. ಒಟ್ಟು ಈ ಅಧ್ಯಾಯದ ಮೇಲೆ ಎಷ್ಟು ಅಂತ ಹೇಳಿದೆ ನಾನು, 20 ಅಂಕಗಳು ಬರ್ತವೆ. ಮೂರನೇ ಅಧ್ಯಾಯಕ್ಕೆ ಕರ್ಕೊಂಡು ಹೋಗ್ತೀನಿ, ಉತ್ಪಾದನೆ ಮತ್ತು ವೆಚ್ಚಗಳು. ಈ ಪಾಠದ ಮೇಲೆ ನಿಮಗೆ ಒಟ್ಟು ಎಷ್ಟಪ್ಪ ಅಂತಂದರೆ ನಿಮಗೆ 10 ಅಂಕಗಳು ಇರ್ತವೆ. ಎಷ್ಟು ಅಂಕಗಳು ಇರ್ತಾವೆ ರೀ? 10 ಅಂಕಗಳು. ಸರ್ ಯಾವ್ಯಾವು? 1 ಅಂಕದ 2 ಪ್ರಶ್ನೆಗಳಿರ್ತವೆ, ಜೊತೆಗೆ 2 ಅಂಕದ 2 ಪ್ರಶ್ನೆಗಳಿರ್ತವೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಇರ್ತದೆ. ಟೋಟಲ್ ಹಾಗಾಗಿ 10 ಅಂಕಗಳು ನಿಮಗೆ ಈ ಪಾಠದ ಮೇಲೆ ಇರ್ತವೆ. ಸೊ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ 1 ಅಂಕದ ಪ್ರಶ್ನೆ ನಿಮಗೆ ಬಹು ಆಯ್ಕೆಯಲ್ಲಿ ಕೇಳ್ತಾರೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಇದೆ. ಯಾವ ರೀತಿ? TFCಯು 100 ರೂಗಳು ಮತ್ತು TVCಯು 125 ರೂಗಳಾಗಿದ್ದು ಒಟ್ಟು ವೆಚ್ಚವನ್ನು ನೀವು ಇಲ್ಲಿ ಕಂಡುಹಿಡಿಯಬೇಕು. ನಾನು ಇಲ್ಲಿ ಕಂಡುಹಿಡಿದೀನಿ ನೋಡಿ. 100 ಅಂತಂದರೆ 125ಕ್ಕೆ 225 ವೆಚ್ಚ ಅಂತ ಆಗ್ತದೆ. ಸೊ ನೀವು ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರುತ್ತವೆ. ಒಂದು ಸ್ವಲ್ಪ ನೀವು ಇಲ್ಲಿ ಬಹು ಆಯ್ಕೆಯಲ್ಲಿ 7ನೇದೊಂದು ಪ್ರಶ್ನೆ ಇದೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ತಲೆ ಕೆಳಗಾಗದಲು ಆಕಾರದಲ್ಲಿವೆ, ಅಂದರೆ ತಲೆ ಕೆಳ ಆಕಾರದಲ್ಲಿದ್ದಾವೆ ಅಂತ ಹೇಳ್ತವೆ ಅವು. ಸೊ ಈ ರೀತಿಯಾದ ಒಂದು ಬಿಟ್ಟ ಸ್ಥಳ ಪ್ರಶ್ನೆಯಲ್ಲಿ ಕೇಳ್ತಾರೆ. ಈ ಪಾಠದ ಮೇಲೆ ನಿಮಗೆ ಎಷ್ಟು ಅಂಕ ಅಂತ ಹೇಳಿದೆ ನಾನು? 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್ ಪ್ರಶ್ನೆ ಯಾವ ರೀತಿ ಅಂತಂದರೆ ಪ್ರತಿಫಲಗಳ ಪರಿಮಾಣ ನೋಡಿ, ಪ್ರತಿಫಲಗಳ ಪ್ರಮಾಣದ ವಿಧಗಳು ಎಷ್ಟಿದ್ದಾವೆ ಆ ವಿಧಗಳನ್ನು ನೀವು ಬರಿತಾ ಹೋಗಬೇಕು. 2 ಅಂಕದ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಈ ಪ್ರಶ್ನೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬರುವುದುಂಟು. ಯಾವುದ್ರಿ? ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ನಿಮಗೆ ಬರ್ತದೆ. ನೋಡಿ, ದೀರ್ಘಾವಧಿ ಏನಿದೆ ಅಂತಂದರೆ ದೀರ್ಘಾವಧಿ ವೆಚ್ಚಗಳು ಯಾವುವು ಅಂಥೇಳಿ. ಸೊ ನಾನು ಭಾಳ ಸಾರಿ ವಿಡಿಯೋಗಳನ್ನು ಮಾಡುವಾಗ ಈ ಪ್ರಶ್ನೆಗೆ ಆನ್ಸರ್ನ ಕೊಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿ ವಿಡಿಯೋ ಇದ್ದಾವೆ, ನೀವೆಲ್ಲಿ ಹೋಗಿ ನೋಡ್ಬೋದು. 2 ಅಂಕದ ಒಟ್ಟು ನಿಮಗಿಲ್ಲಿ 10 ಅಂಕಗಳಿಗೆ ಈ ಪಾಠದ ಮೇಲೆ ಸಂಬಂಧಪಟ್ಟಂತೆ ಒಂದು ಬಹು ಆಯ್ಕೆ ಪ್ರಶ್ನೆ, ಜೊತೆಗೆ 1 ಅಂಕದ ಬಿಟ್ಟ ಸ್ಥಳ, 2 ಅಂಕದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಬರುವಂತಹ ಒಂದು ಪ್ರಶ್ನೆ, ಇನ್ನೊಂದು 2 ಅಂಕದ ಪ್ರಶ್ನೆ ನಿಮಗೆ, ಮತ್ತು 4 ಅಂಕದ ಒಂದು ಪ್ರಶ್ನೆನ ಇಲ್ಲಿ ಕೊಡ್ತಾರೆ. ಯಾವ ರೀತಿಯ ಒಂದು 4 ಅಂಕದ ಅಂತಂದರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವೆಲ್ಲ ಗಮನಿಸಬೇಕು. ಈ ಕೆಳಗೆ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ TPL ಪಟ್ಟಿಯನ್ನು ನೀಡಲಾಗುತ್ತದೆ. ಶ್ರಮದ ಸರಾಸರಿ ಉತ್ಪನ್ನ APL, ಸೀಮಾಂತ ಉತ್ಪನ್ನ MPLಗಳನ್ನು ಕಂಡುಹಿಡಿಯಿರಿ. TPL ಅಂತ ಈ ರೀತಿ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಗ್ರಾಫನ್ನು ಕೊಡ್ತಾರೆ. ಅದರ ಆಧಾರವಾಗಿ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಬಿಡಿಸುವಂಥ ಹೋಗಬೇಕಾಗ್ತದೆ. ಸೊ ನಾನು ಮುಂದಿನ 4ನೇ ಪಾಠ ಯಾವುದ್ರಿ? 4ನೇ ಪಾಠ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂಥೇಳಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸರ್ ಎಷ್ಟು ಅಂಕಗಳಿದ್ದಾವೆ ಅಂತಂದರೆ ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಿ. ಒಟ್ಟು ನಿಮ್ಗೆ ಇಲ್ಲಿ 11 ಅಂಕಗಳಿದ್ದಾವೆ. ಎಷ್ಟು ಅಂಕಗಳಿದ್ದಾವೆ ರೀ? 11 ಅಂಕ. ಯಾವ ರೀತಿ 11 ಅಂಕ ಇದ್ದಾವೆ ಅಂತ ನೀವು ನೋಡ್ತಾ ಹೋದಾಗ ಇಲ್ಲಿ 3 ಅಂಕಗಳು 1 ಅಂಕಕ್ಕೆ ಅಂದರೆ ಒಂದು ಪ್ರಶ್ನೆ ಅಂದರೆ 1 ಅಂಕದ 3 ಪ್ರಶ್ನೆಗಳು ಬರ್ತವೆ. ಎಷ್ಟು ರೀ? 3 ಪ್ರಶ್ನೆಗಳು. ಸರ್ ಇಲ್ಲೆಲ್ಲ ನೋಡ್ತಾ ಇದ್ರಿ ನೋಡಿ ನೀವು ಇಲ್ಲಿ. ಆಮೇಲೆ 2 ಅಂಕದ 1 ಪ್ರಶ್ನೆ ಇಲ್ಲಿದೆ ನೋಡಿ, 2 ಅಂಕದ 1 ಪ್ರಶ್ನೆ, ಜೊತೆಗೆ ಇಲ್ಲಿ ನಿಮಗೆ 2 + 3 5 ಆಯಿತು. ಒಂದು 5 ಅಂಕದ ಒಂದು ಪ್ರಶ್ನೆ ಇದೆ. 5 ಅಂಕದ ಎಷ್ಟು ರೀ? ಒಂದು ಪ್ರಶ್ನೆ ಇದೆ. ಸೊ ಹಾಗೆ 11 ಅಂಕಗಳಿದ್ದಾವೆ ನಿಮಗೆ. 11 ಅಂಕಗಳು ಇಲ್ಲಿದ್ದಾವೆ. ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅಂಥೇಳಿ ನಾವು ಒಂದೊಂದಾಗಿ ಇಲ್ಲಿ ಹೇಳ್ಕೊತ. ಸೊ ನಿಮಗೆ ಮೊದಲನೇದು ಈ ಪಾಠದಲ್ಲಿ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಯಾವ ರೀತಿಯ ಒಂದು ಗುಣಲಕ್ಷಣವಾಗಿದೆ ಅಂಥೇಳಿ ಇಲ್ಲಿ ಡ್ಯಾಶನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಿಮಗಿಲ್ಲಿ ನೆಕ್ಸ್ಟ್ ಈ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕಕ್ಕೆ ಏನ್ರಿ 1 ಅಂಕಕ್ಕೆ ಹೊಂದಿಸಿ ಬರೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್ ಹೊಂದಿಸಿ ಬರೆಯಲ್ಲಿ ಯಾವ ಪ್ರಶ್ನೆ ಅಂತಂದರೆ ನೀವು 11C ಇದೆ ನೋಡಿ, ಈ ಒಂದು ಚಿತ್ರ ಅಂದರೆ ಈ ಒಂದು ಸಿಂಬಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂಥೇಳಿ ನಿಮಗೆ ಈ ಒಂದು ಗುರುತಿನ ಬಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾರೆ. ಸೊ ಇದು 1 ಅಂಕದ ಪ್ರಶ್ನೆ ಹೊಂದಿಸಿ ಬರೆ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಅಂತಂದರೆ ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟವಾಗ್ತದೆ? 2025 ಮತ್ತು 24ರಲ್ಲಿ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಅದನ್ನು ಈ ರೀತಿ ನೀವು ಕೇಳುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಮನ ಕೊಟ್ಟು ಯಾರೇ ಆಗಲಿ, ಅದು ರಿಪೀಟರ್ ಸ್ಟೂಡೆಂಟ್ಗಳಾಗಲಿ ಅಥವಾ
ರೆಗ್ಯುಲರ್ ಸ್ಟೂಡೆಂಟ್ಗಳಾಗಲಿ. ಇನ್ನು ನಿಮಗೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾವುದು ಅಂತಂದರೆ ಸರ್ ಇಲ್ಲಿದೆ ನೋಡಿ, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತವಾಗಿ ನೀವು ಬರೀಬೇಕು. ಅದನ್ನು ಉದಾಹರಣೆ ಸಹಿತವಾಗಿ ನೀವೇನಪ್ಪ ಅಂತಂದರೆ ಇಲ್ಲಿ ಬರೀಬೇಕಾಗ್ತದೆ. ಸೊ 2 ಅಂಕ ಆಯಿತು. ಇನ್ನು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ 6 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ನಾನು ತಂದಿದ್ದೆ ನೋಡಿ, ಇಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಏನ್ರಿ, ರೇಖಾಚಿತ್ರದೊಂದಿಗೆ ಒಂದು ವಿವರಿಸಬೇಕು ಅಂತ ಹೇಳ್ತಾರೆ. ಸೊ ಇದು ಕಡ್ಡಾಯವಾಗಿ ಬರುವಂಥ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಗಮನದಲ್ಲಿದೆ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಅಧ್ಯಾಯ ಯಾವುದು ಅಂತಂದರೆ ಅದು ಮಾರುಕಟ್ಟೆ ಸಮತೋಲನ ಅಂತ ಹೇಳ್ತೀವಿ. ಸರ್ ಮಾರುಕಟ್ಟೆ ಸಮತೋಲನ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳು ನಮಗೆ ಕೊಟ್ಟಿದ್ದಾರೆ ಅಂತಂದರೆ 10 ಅಂಕಗಳಿದ್ದಾವೆ. ಎಷ್ಟ್ರಿ? 10 ಅಂಕಗಳಿದ್ದಾವೆ. 1 ಅಂಕದ ಒಂದು ಪ್ರಶ್ನೆ ಇದೆ. ಎಷ್ಟ್ರಿ? 1 ಅಂಕದ ಒಂದು ಪ್ರಶ್ನೆ ಇದೆ. ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 4 ಅಂಕದ ಒಂದು ಪ್ರಶ್ನೆ ಇದೆ. ಹಾಗಾದರೆ +5 ಆಯಿತು. ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ 5 ಅಂಕಕ್ಕೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ 5 ಅಂಕದ ಒಂದು ಪ್ರಶ್ನೆ. ಹಾಗಾದರೆ 10 ಅಂಕಗಳಾಯಿತು. ಸೊ ಹಾಗಾಗಿ ಒಟ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಂತಂದರೆ 10 ಅಂಕಗಳಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಒಂದೇ ಏನು ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇದೆ ಅದಕ್ಕೆ ಅಂಕಗಳು 58 ನಿಗದಿಯಾಗಿದೆ. ಎಷ್ಟದ ರೀ? 58 ನಿಗದಿಯಾಗಿವೆ. 1 ಅಂಕದ ಪ್ರಶ್ನೆ 10 ಬರ್ತವೆ ಮತ್ತು 2 ಅಂಕದ ಪ್ರಶ್ನೆ 5 ಬರ್ತವೆ. ಜೊತೆಗೆ 4 ಅಂಕದ 4 ಬರ್ತವೆ, 6 ಅಂಕದ 2 ಬರ್ತವೆ. ಹಾಗಾಗಿ 5 ಅಂಕದ 2 ಕ್ವಶನ್. ಒಟ್ಟು ನಿಮಗೆ ಇಲ್ಲಿ ಎಷ್ಟು ಅಂಕಗಳಿದ್ದಾವೆ ಅಂತಂದು 58 ಅಂಕಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮುಂದೆ ಹೋಗೋಣ. ಈ ಮಾರುಕಟ್ಟೆ ಸಮತೋಲನ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತೇಳಿ ನಾವು ಗಮನಿಸಿ. ನಿಮಗೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಮಾದರಿ ಅರ್ಥಶಾಸ್ತ್ರ ಅಂಥೇಳಿ ಒಂದು ಕ್ವಶನನ್ನು ನಿಮಗೆ ಈ ಒಂದಿಸಿ ಬರೆಯಲ್ಲಿ ಕೊಡ್ತಾನೆ. ಒಂದಿಸಿ ಬರೆಯಲ್ಲಿ ಇದಕ್ಕೆ ಯಾವುದು ಮಾದರಿಗೆ ಸಂಬಂಧಿಸಿದೆ ಅಂಥೇಳಿ ನಿಮಗೆ ಒಂದಿಸಿ ಬರೆಯಲ್ಲಿ ಎನ್ವಲ್ಗೆ ಬರುವಂಥ ಕಡ್ಡಾಯವಾಗಿರುವಂಥ ಒಂದು ಪ್ರಶ್ನೆ. ಸರ್ ಹಾಗಾದರೆ ಇನ್ನು 4 ಅಂಕದ ಪ್ರಶ್ನೆ ಯಾವುದಿದೆ ಅಂತೇಳಿ ನೀವು ನೋಡ್ತಾ ಹೋದಾಗ ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕ ಅಂತ ಬರೀತಾರೆ ಅವರು. ಕೋಷ್ಟಕವನ್ನು ನೀವೇನು ಮಾಡಬೇಕು? ಇಲ್ಲಿ ಬರಿತಾ ಹೋಗಬೇಕು. ಇನ್ನು ಕೊನೆಯ ಪ್ರಶ್ನೆ ಏನಪ್ಪ ಅಂತಂದರೆ ನಿಮಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಡ್ತಾರೆ. ಸರ್ 5 ಅಂಕ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ. 5 ಅಂಕ ಅಂತಂದರೆ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ಸಹಾಯವಾಗಿ ಬರೆಯಿರಿ ಅಂತ ಹೇಳ್ತಾರೆ. ಏನಂತಾರೆ ಅಂತಂದರೆ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದ ಸಹಾಯದೊಂದಿಗೆ ನೀವು ಅದನ್ನು ಬರಿಬೇಕು ಅಂತ ಹೇಳ್ತಾರೆ. ಸೊ ಒಟ್ಟು ನಿಮಗೆ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 58 ಅಂಕಗಳಿರೋದ್ರಿಂದ ಸ್ವಲ್ಪ ನೀವು ಗಮನ ಕೊಟ್ಟು ಇಲ್ಲಿ ಓದ್ಕೋಬೇಕು. ನಾನಿನ್ನೀಗ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಕಡೆ ಹೋಗ್ಬೋದು. ಸಮಗ್ರ ಅರ್ಥಶಾಸ್ತ್ರ ಪರಿಚಯದ ಮೊದಲೇ ಪೀಠಿಕೆಗೆ ಸಂಬಂಧಪಟ್ಟಂತೆ ನಿಮಗೆ ಒಟ್ಟು 5 ಅಂಕಗಳು ಸೀಮಿತ ಇದೆ. 1 ಅಂಕದ ಒಂದು ಪ್ರಶ್ನೆ ಆದರೆ ಜೊತೆಗೆ ಇನ್ನೊಂದು 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಸೊ ಹಾಗಾಗಿ 5 ಅಂಕ ಇಲ್ಲಿ ಸೀಮಿತವಿದ್ದಾವೆ. ಸರ್ ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತೇಳಿ ಮಹಾ ಆರ್ಥಿಕ ಕುಸಿತ ನಿಮಗೆಲ್ಲ ಗಮನಿಸ್ಬೋದು. ಈ ಪ್ರಶ್ನೆ ಬಹಳ ಸರಿ ಕಡ್ಡಾಯವಾಗಿ ಬಂದಿದೆ. ಏನ್ರಿ, ಕಡ್ಡಾಯವಾಗಿ ಪೂರ್ವ ಆಗಲಿ ಅಥವಾ ವಾರ್ಷಿಕ ಪರೀಕ್ಷೆ ಆಗಲಿ ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬಂದಿರುವಂಥದ್ದು. ಒಂದು ನಿಮ್ಗೆ ಏನಪ್ಪ ಅಂತಂದರೆ ಇಲ್ಲಿ ಮಹಾ ಆರ್ಥಿಕ ಕುಸಿತ 1929ರಲ್ಲಿ ಆಗ್ತದೆ. ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಒಂದು ಪ್ರಶ್ನೆ 4 ಅಂಕ ಪ್ರಶ್ನೆ ಇದೆ ಅಂತ ಹೇಳಿದೆ ನಾನು. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಯಾವ ರೀತಿ ಭಿನ್ನವಾಗಿದೆ ಅಂಥೇಳಿ ಸಂಕ್ಷಿಪ್ತವಾಗಿ ನಿಮ್ಮದೇ ಆದಂಥ ರೀತಿಯಲ್ಲಿ ವಿವರಣೆಯನ್ನು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ನಿಮಗೆ 2 ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಭಾಳ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಯಾಕೆ ಸರ್ ಅಂತೀರಾ? ಇಲ್ಲಿ 17 ಅಂಕಗಳನ್ನು ಮೆನ್ಷನ್ ಮಾಡಿದ್ದಾರೆ, ನೀವೆಲ್ಲ ಗಮನಿಸ್ಬೋದು. 17 ಅಂಕ ಯಾವ ರೀತಿ ಬಂದಿದ್ದಾವೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋದಾಗ ಒಂದೇದು ನೀವೆಲ್ಲ ನೋಡ್ರಿ. ಇಲ್ಲಿ ಒಂದು ಅಂಕದ 2 ಪ್ರಶ್ನೆಗಳಿದ್ದಾವೆ. ಜೊತೆಗೆ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಜೊತೆಗೆ ಇನ್ನೊಂದು ನೀವು ನೋಡ್ಬೋದು ಇಲ್ಲಿ 6 ಅಂಕದ 1 ಮತ್ತು 5 ಅಂಕದ 1 ಪ್ರಶ್ನೆ. ಹಾಗಾಗಿ ಒಟ್ಟು 17 ಅಂಕಗಳು ಈ ಪಾಠದ ಮೇಲೆ ನಿಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಪ್ರಶ್ನೆಗಳು ಇಲ್ಲಿ ಬಂದಿವೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ನಿಮಗೆ 1 ಅಂಕದಲ್ಲಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ಈ ಪ್ರಶ್ನೆ ಬರ್ಬೋದು ಅಂಥೇಳಿ ನನ್ನ ಅನಿಸಿಕೆ. ನೋಡಿರಿ ಏನಂತ ಕೇಳಿದ್ದಾರೆ ಒಂದು ಪ್ರಶ್ನೆ ಅಂತಂದರೆ ಅವರು ಇಲ್ಲಿ ನೈಜ GDPಯನ್ನು ಲೆಕ್ಕಾಚಾರ ಮಾಡುವ ವರ್ಷ ಅಂತ ಕೇಳಿದಾಗ ಅದು ಚಾಲ್ತಿ ವರ್ಷ ಅಂತ ಹೇಳ್ತೀವಿ ನಾವು. ಯಾವ ವರ್ಷ ರೀ? ಚಾಲ್ತಿಯ ವರ್ಷವನ್ನು ನಾವು ನೈಜ GDPಯನ್ನು ಲೆಕ್ಕಾಚಾರ ಮಾಡುವಂಥ ಇದು ನಿಮಗೆ ಒಂದು ಬಹು ಆಯ್ಕೆ ಪ್ರಶ್ನೆ ಆಯಿತು. ಸರ್ ಹಾಗಾದರೆ ಇನ್ನು ಅವ್ರು ಏನು ಕೇಳಿದ್ದಾರೆ ಇಲ್ಲಿ ಒಟ್ಟು ನಿಮಗೆ 17 ಅಂಕ ಬರೋದ್ರೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು
ಅವರು ಕೊಡ್ತಾರೆ. ಯಾವುದು ಅಂತಂದರೆ ಇಲ್ಲಿದೆ ನೋಡಿ 10ನೇ ಕ್ವಶನ್ನು, ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ ಯಾವ ರೀತಿ ಅಂಥೇಳಿ ಅವರು ಬಿಟ್ಟ ಸ್ಥಳ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪರಿಸರ ಮಾಲಿನ್ಯವು ಋಣಾತ್ಮಕವಾದ ಬಾಧ್ಯತೆಗೆ ಒಂದು ಉದಾಹರಣೆ. ಹೌದು. 4 ಉತ್ಪಾದನಾಂಗಗಳು ಅವು ಪ್ರತಿಫಲಗಳನ್ನು ಹೆಸರಿಸಿ ಅಂಥೇಳಿ ನಿಮಗೊಂದು ಪ್ರಶ್ನೆಯನ್ನು ಇಲ್ಲಿ 2 ಅಂಕಕ್ಕೆ ಕೊಡ್ತಾರೆ. ಸರಿ, ಇನ್ನೊಂದು ಪ್ರಶ್ನೆ ನಿಮಗೆ 2 ಅಂಕಕ್ಕೆ ಇಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಯಾವುದು ಅಂತಂದರೆ ನೀವೆಲ್ಲ ಇಲ್ಲಿ ನೋಡಿ 22ನೇ ಕ್ವಶನ್ ಇದೆ ನೋಡಿ, ನೈಜ GDP ರು 300 ಮತ್ತು ನಾಮಮಾತ್ರ GDP ರು 330 ಆದರೆ GDP ಅನಪ್ರಸರಣ ಕ್ರಮವನ್ನು ಲೆಕ್ಕ ಮಾಡಿ ಅಂಥೇಳಿ ಈ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಸೊ ಇದನ್ನು ಸಹ ನಿಮಗೆ ಭಾಳ ಸರಿ ಕೇಳಿದ್ದುಂಟು. ಹಾಗಾಗಿ ನಾನೀಗ ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ನಿಮಗೆ 6 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿ ನಿಮಗೆ ಈ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ಇದೆಯೋ ಇಲ್ಲಿಯೂ ಸಹ ಈ 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟು ಎನ್ಯುವಲ್ ಎಕ್ಸಾಮ್ ಕೇಳುವಂಥ ದೃಷ್ಟಿಯಿಂದ ಇಲ್ಲಿ ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDPಯು ರು 400 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನದ ಆದಾಯ NFIA ರು 500 ಕೋಟಿ ಇದೆ. ಸವಕಳಿ ವೆಚ್ಚ ರು 450 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ NIT ರು 300 ಕೋಟಿ ಇದೆ. ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಇಲ್ಲಿ ಕೊಟ್ಟಾರೆ ನೋಡಿ. ಒಂದು GDP ಕೊಟ್ಟಾರೆ, GDPFC, NDPMP, NDPFC, GNPMP, GNPFC ಈ ರೀತಿಯಾದಂಥ ಕೊಟ್ಟಿದ್ದಾರೆ. ನೀವು ಅಲ್ಲಿ ಅದನ್ನು ಏನು ಕಂಡುಹಿಡೀರಿ ಅಂತ ಹೇಳ್ತಾರೆ ಅವರು ಅಂತಂದರೆ ಇಲ್ಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾರೆ ಅವರು. ಅದರ ಏನಪ್ಪ ಅಂತಂದರೆ ಒಂದು ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶ GDPಯು ಒಂದು 400 ಕೋಟಿ ಅಂದ್ಕೊಳ್ಳೋಣ, ಅದನ್ನು ನಿವ್ವಳ ಉತ್ಪನ್ನ ಆಧಾರದ ಮೇಲೆ ನೀವು ಕಂಡುಹಿಡೀರಿ ಅಂಥೇಳಿ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಸರಿ, ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಕ್ವಶನನ್ನು ಇಲ್ಲಿ ಕೇಳ್ತಾರೆ ನೋಡಿ. ಏನು ಅಂತಂದರೆ ನೀವೆಲ್ಲ ಗಮನಿಸಿ, 39ನೇ ಪ್ರಶ್ನೆ ಇದೆ ನೋಡಿ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDPಯು ರು 1000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪನ್ನ ಆದಾಯ NFAI ರು 100 ಕೋಟಿ ಇದೆ. ಸವಕಳಿ ವೆಚ್ಚ ರು 250 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯವು NIT ರು 200 ಕೋಟಿ ಇದೆ. ಈ ಕೆಳಗಿನಲ್ಲಿ ಉತ್ತರಿಸಿ ಅಂಥೇಳಿ 4 ಕೊಟ್ಟು ನಿಮಗೆ ಅವುಗಳನ್ನು ಉತ್ತರಿಸಿ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವುಗಳನ್ನು ನಾನು ಮಾದರಿಯಾಗಿ ತೆಗೆದುಕೊಂಡು ಬಂದೀನಿ. ಹೇಗೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಇನ್ನೊಂದು ನಿಮಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ನಿಯೋಜನಾ ಆಧಾರವಾಗಿ ಕೇಳಿರ್ತಾರೆ. ಯಾವುದಾದ್ರು 2 ಕಾರ್ಯಭಾರ ಅಂದರೆ ಒಂದನ್ನು ನೀವು ಇಲ್ಲಿ ಬರಿಬೇಕು. ಕೆಳಗಿನ ಕೋಶ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಏನೋ ಕಾಣೆಯಾಗಿದ್ದಾವೆ ಅವುಗಳನ್ನು ನೀವು ಇಲ್ಲಿ ಕಂಡುಹಿಡಿಬೇಕು ಅಂತ ಅವರು ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನೀವು ಇಲ್ಲಿ 2 ಒಂದು ಅಧ್ಯಾಯಕ್ಕೆ ಕೊಡ್ತೀರಿ. ಇನ್ನು 3ನೇ ಅಧ್ಯಾಯ ಇಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಅಂಕಗಳಿದ್ದಾವೆ. ಎಷ್ಟ್ರಿ 12 ಅಂಕಗಳಿದ್ದಾವೆ. ಸರ್, ಹಾಗಾದರೆ 1 ಅಂಕದ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಜೊತೆಗೆ ನಿಮಗಿಲ್ಲಿ ಏನಪ್ಪ ಅಂತಂದರೆ 4 ಅಂಕದ 1 ಪ್ರಶ್ನೆ, ಜೊತೆಗೆ 6 ಅಂಕದ 1 ಪ್ರಶ್ನೆ. 6 + 4 4 + 2 12. ಹಾಗಾಗಿ 12 ಅಂಕಗಳು ನಿಮಗೆ ಈ ಅಧ್ಯಾಯದ ಮೇಲೆ ಬೀಳುವಂಥ ಸಾಧ್ಯತೆ ಎನ್ಯುವಲ್ ಎಕ್ಸಾಮ್ಗೆ ನಿಮಗೆ ಕೊಟ್ಟಿದ್ದೀನಿ. 1ನೇ ಪ್ರಶ್ನೆ ನಿಮಗೆ 1 ಅಂಕದ 2 ಅಂತ ಹೇಳಿದ್ನಲ್ಲ, ಅಲ್ಲಿ ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂಥೇಳಿ ಒಂದು ಪ್ರಶ್ನೆ ನಿಮಗಿಲ್ಲಿ 1 ಅಂಕಕ್ಕೆ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ನಿಮಗಿಲ್ಲಿ ಹೊಂದಿಸಿ ಬರೆಯಲ್ಲಿ 11ನೇ ಪ್ರಶ್ನೆ ಇಲ್ಲಿದೆ ನೋಡಿ. ನೀವೆಲ್ಲ ಗಮನಿಸ್ಬೋದು. M3 ಮತ್ತು M4 ಈ ಪ್ರಶ್ನೆಯನ್ನು ನಿಮಗೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಸೊ ಅದನ್ನು ನೀವು ಇಲ್ಲಿ ಗಮನಿಸಬೇಕು. ಇನ್ನು ಮುಂದುವರೆದಂತೆ ನಾನು 4 ಅಂಕದ ಪ್ರಶ್ನೆ ಯಾವುದು ಬಂದಿದೆ ಸರ್ ಅಂತ ಕೇಳ್ತಾ ಹೋದಾಗ ಇಲ್ಲಿ 32ನೇ ಪ್ರಶ್ನೆ ಇದೆ ನೋಡಿ. ಹಣದ ಶಾಸನಬದ್ಧ ವ್ಯಾಖ್ಯಾನ ಕುರಿತು ಬರೆಯಿರಿ. ಈ ಪ್ರಶ್ನೆ ಕಡ್ಡಾಯ ಅಂತ ಹೇಳ್ತೀನಿ ನಾನು, ಇಲ್ಲಿ ಬರ್ತದೆ. ಇನ್ನು ನೆಕ್ಸ್ಟು 6 ಅಂಕದ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ನೀವು ನೋಡ್ತಾ ಹೋದಾಗ ಹಣದ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯನ್ನು ಹೊಂದಿದೆ ಅಂಥೇಳಿ ಇದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೊಟ್ಕೊತ ಹೋಗಿದ್ದಾನೆ. ಅದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನಾನು ಆದಾಯ ಮತ್ತು ಉದ್ಯೋಗ ನಿರ್ಧಾರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟನ್ನು ನೋಡ್ತಾ, ಈ ಪಾಠಕ್ಕೆ ನಿಮಗೆ ಎಷ್ಟು ಅಂಕಗಳು ಸರ್ ಅಂತಂದರೆ 8 ಅಂಕಗಳಿದ್ದಾವೆ. ಎಷ್ಟ್ರಿ 8 ಅಂಕಗಳಿದೆ. 1 ಅಂಕದ 2 ಪ್ರಶ್ನೆಗಳಿದ್ದಾವೆ, ಜೊತೆಗೆ 2 ಅಂಕದ 1 ಪ್ರಶ್ನೆ ಇದೆ, ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ 4 ಅಂಕದ 1 ಪ್ರಶ್ನೆ. ಹಾಗಾಗಿ 8 ಅಂಕಗಳು ಈ ಪಾಠದ ಮೇಲೆ ನಿಮಗೆ. ಸರ್, 1 ಅಂಕದ ಪ್ರಶ್ನೆ ಯಾವ ರೀತಿ ಅಂತ ನೋಡ್ತಾ ಹೋದಾಗ ಇಲ್ಲಿ ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸ್ತದೆ, ಅಂದರೆ ಹೂಡಿಕೆಯನ್ನು ಉತ್ತೇಜಿಸ್ತದೆ. ಈ ರೀತಿಯಾದಂಥ ಒಂದು ಬಹು ಆಯ್ಕೆ ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳ್ತಾರೆ. ಸೊ ಇನ್ನೊಂದು ನಿಮಗೆ 1 ಅಂಕದ ಪ್ರಶ್ನೆ ಇದೆ, ಅದು ಎಲ್ಲಿಯಪ್ಪ ಅಂತಂದರೆ ಹೊಂದಿಸಿ ಬರೆಯಲ್ಲಿ ನೀವೆಲ್ಲ ಇಲ್ಲಿ ನೋಡ್ಬೋದು. ಸರ್, ಹೊಂದಿಸಿ ಬರೆಯಲ್ಲಿ ಯಾವುದು ಅಂತಂದರೆ ಈಗ ಕಚ್ಚಾ ಸರಕುಗಳಂತ ಇದೆ ನೋಡಿ, ಅದು ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಹೊಂದಿಸಿ ಬರೆಯಲ್ಲಿ ಸಂಬಂಧಪಟ್ಟಂತೆ ಒಂದು ಕ್ವಶನ್ 1 ಅಂಕಕ್ಕೆ ಕೇಳ್ತಾರೆ. ಸೊ ಮುಂದೆ ನಾನು ಹೋಗ್ತೀನಿ. ಇಲ್ಲಿ 2
ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋದಾಗ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 25ನೇ ಪ್ರಶ್ನೆ ಇದೆ ನೋಡಿ. MPCಯ ಮೌಲ್ಯವು 0.75 ಆಗಿದ್ದಾಗ MPSನ ಮೌಲ್ಯವನ್ನು ಹೂಡಿಕೆ ಗುಣಾತ್ಮಕ ಮೌಲ್ಯವನ್ನು ಮೌಲ್ಯೀಕರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ ನಿಮಗೆ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಹೂಡಿಕೆಯ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ನಿಮಗೆ 4 ಅಂಕಕ್ಕೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಒಟ್ಟು ಈ ಅಧ್ಯಾಯಕ್ಕೆ ನಿಮಗೆ 8 ಅಂಕಗಳು ಸೀಮಿತ ಆಗಿರೋದ್ರಿಂದ ಸ್ವಲ್ಪ ನೀವು ಅಧ್ಯಾಯವನ್ನು ಗಮನಿಸ್ತಾ ಹೋಗಿ. 5ನೇ ಪಾಠ ಯಾವುದಪ್ಪ ಅಂತಂದರೆ ಸರ್ಕಾರದ ಮುಂಗಡ ಪತ್ರ ಆರ್ಥಿಕತೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಟ್ಟು 9 ಅಂಕಗಳನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಎಷ್ಟು ಅಂಕಗಳು ರೀ? 9 ಅಂಕಗಳನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಹಾಗಾದರೆ 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ 2 ಪ್ರಶ್ನೆ ಇದೆ ಮತ್ತು 4 ಅಂಕದ 1 ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಒಟ್ಟು 9 ಅಂಕಗಳು ಏನಪ್ಪ ಅಂತಂದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ನೋಡಿ. ನಿಮಗೆ ಇಲ್ಲಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ 5ನೇ ಪ್ರಶ್ನೆ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕದ ಮೇಲೆ ವಿಧಿಸುವ ತೆರಿಗೆಗಳು ಯಾವುವು ಅಂತಂದರೆ ಅದು ನೇರ ತೆರಿಗೆ ಅಂತ ಕರಿತೀವಿ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹಾಗಾದರೆ ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ. ನಿಮಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1 ಮಾರ್ಚ್ 31ವರೆಗಿರುತ್ತದೆ ಅಂಥೇಳಿ ಒಂದು ಬಿಟ್ಟ ಸ್ಥಳ ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳ್ತಾರೆ. ಇನ್ನು ನಾನು 2 ಅಂಕದ ಪ್ರಶ್ನೆಗೆ ಹೋಗ್ತೀನಿ. ಯಾವುದು ಅಂತಂದರೆ ಪುಕ್ಕಟೆ ಸವಾರರು. ನೋಡಿರಿ, ಪುಕ್ಕಟೆ ಸವಾರರು ಅಂದರೆ ಯಾರು, ಅವರು ಏಕೆ ಹಾಗೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ನಿಮಗೆ 2 ಅಂಕಕ್ಕೆ ಕೇಳ್ತಾರೆ. ಇನ್ನು 4 ಅಂಕದ 33ನೇ ಪ್ರಶ್ನೆ ಇಲ್ಲಿದೆ ನೋಡಿ. ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ನಿಮಗಿಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಅದು ಯಾವ ರೀತಿ ಅಂಥೇಳಿ ನೀವು ಅಲ್ಲಿ ಉತ್ತರಿಸಬೇಕಾಗ್ತದೆ. ಸೊ ಇನ್ನು ನಾನು ಕೊನೆಯ ಪಾಠ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಅಂಕಗಳಿದ್ದಾವೆ. 12 ಅಂಕಗಳನ್ನು ನೀಡ್ತಾರೆ. ಹಾಗಾದರೆ ನೋಡಿ, 1 ಅಂಕದ 2 ಪ್ರಶ್ನೆ ಇದೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಇದೆ, ಜೊತೆಗೆ 6 ಅಂಕದ 1 ಪ್ರಶ್ನೆ ಇದೆ. ಹಾಗಾಗಿ ಒಟ್ಟು 12 ಅಂಕಗಳನ್ನು ಈ ಅಧ್ಯಾಯದ ಮೇಲೆ ನಿಮ್ಗೆ ಇಟ್ಟಿದ್ದಾರೆ. ಸೊ ಸ್ವಲ್ಪ ಇಲ್ಲಿ ನೀವು ಇಲ್ಲಿ ನೋಡ್ಕೊತ ಹೋಗಿ. ಸರಿ, ಯಾವ ರೀತಿ ಅಂತಂದರೆ ನೋಡಿ, 12 ಅಂಕ ಅಂತಂದರೆ ಸುಮ್ಮನೆ ಅಲ್ಲ, ಒಂದು ಪಾಠವನ್ನು ಓದ್ಕೊಂಡ್ರೆ 12 ಅಂಕ ಸರಳವಾಗಿ ಸಿಗ್ತವೆ. ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಆನ್ಯುವಲ್ ಎಕ್ಸಾಮ್ ಕೇಳ್ತಾನೆ. ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಉತ್ಪನ್ನ ಮಾರುಕಟ್ಟೆ ಅಂತ ಹೇಳ್ತೀವಿ. ಇದು ಬಹು ಆಯ್ಕೆ ಒಂದು ಪ್ರಶ್ನೆ. ಆದರೆ ಇನ್ನೊಂದು ನಿಮಗೆ 1 ಅಂಕದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಮುಕ್ತ ಆರ್ಥಿಕತೆ ಅಂದ್ರೇನು, ಅದನ್ನು ಅರ್ಥೈಸಿ ಅಂತೇಳಿ ನಿಮ್ಗೆ 1 ಅಂಕದ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ. ಇನ್ನು 4 ಅಂಕದ ಪ್ರಶ್ನೆ ನೋಡ್ತಾ ಹೋದಾಗ ನೀವು ನೋಡಿ, ಸಂದಾಯ ಬಾಕಿಯ ಬಂಡವಾಳ ಖಾತೆಗಳ ಭಾಗಗಳನ್ನು ಪಟಗಳನ್ನು ಬರೆಯಿರಿ ಅಂಥೇಳಿ ನಿಮಗೊಂದು ಪ್ರಶ್ನೆಯನ್ನು ಇಲ್ಲಿ 4 ಅಂಕ ಕೇಳ್ತಾರೆ. ಇನ್ನು 6 ಅಂಕದ ಒಂದು ಪ್ರಶ್ನೆ, ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ದೋಷಗಳನ್ನು ಪಟ್ಟಿ ಮಾಡಿ ಅಂಥೇಳಿ 6 ಅಂಕದ ಒಂದು ಪ್ರಶ್ನೆಯನ್ನು ನಿಮ್ಗೆ ಇಲ್ಲಿ ಕೇಳ್ತಾರೆ. ಸೊ ವಿದ್ಯಾರ್ಥಿಗಳೇ, ಇದು ನಿಮಗೆ 2026ರ ಒಂದು ನೀಲ ನಕ್ಷೆ ಆಗಿತ್ತು. ಸೊ ಹೇಗೆ ಅನ್ನಿಸ್ತು ಅಂತೇಳಿ ವಿಡಿಯೋನ ನನಗೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.